ಪ್ರೀ ಸ್ಕೂಲ್ ಎಜುಕೇಷನ್ ಏನು, ಮಕ್ಕಳಲ್ಲಿ ಏನು ಕಲಿತಾರೆ, ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಪೇರೆಂಟ್ಸಿಗೆ ಯಾವಾಗಲೂ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್. ಬಿಕಾಸ್ ಸ್ವಲ್ಪ ಬುದ್ಧಿವಂತ ಮಕ್ಕಳು ಅಥವಾ ವಯಸ್ಸು ಒಂಚೂರು ಎಲ್ಡರ್ಲಿ ಮಕ್ಕಳೇನಾದರೂ ಸ್ಕೂಲ್ಗೆ ಹೋಗ್ಬಿಟ್ಟು ಬಂದರೆ ಇವತ್ತು ಏನು ಕಲಿತೆ ಅಂತ ಕೇಳಿದ್ರೆ ಹೇಳೋಕೆ ಆನ್ಸರ್ ಬರುತ್ತೆ. ಇನ್ಕ್ಲೂಡಿಂಗ್ ಮೈನ್ ಮನೆ ಸ್ಕೂಲಿಗೆ ಹೋಗಿ ಏನು ಕಲ್ತ್ಕೊಂಡು ಬಂದೆ ಅಂದರೆ ಇವತ್ತು ಏನು ಟಿಫಿನ್ ಬಾಕ್ಸಲ್ಲಿ ಏನು ತಿಂದೆ ಅಂತ ಹೇಳೋ ಮಕ್ಕಳು ಜಾಸ್ತಿ. ಸೊ ಆಟ ಆಡದೆ ಅನ್ನೋ ಮಕ್ಕಳು ಜಾಸ್ತಿ. ಸೊ ಯಾಕೆ ನಾವು ಪ್ರೀ ಸ್ಕೂಲ್ ಕಳಿಸ್ಬೇಕು ಮಕ್ಕಳನ್ನ ಅನ್ನೋ ಕ್ವೆಶ್ಚನ್ ಮಾರ್ಕ್ ಇರುತ್ತೆ. ಅದ್ರ ಜೊತೆಯಲ್ಲಿ ಎಷ್ಟು ಫೀಸ್ ಸ್ಟ್ರಕ್ಚರ್ ಇದೆ ಬಾಪ್ರೇ ಅನ್ನೋದು ಒಂದು ಕ್ವೆಶ್ಚನ್ ಮಾರ್ಕ್ ಇರುತ್ತೆ. ಸೊ ಈ ಎಲ್ಲ ಕ್ವೆಶ್ಚನ್ ಮಾರ್ಕ್ಗಳಿಗೆ ಆನ್ಸರ್ ಕೊಡುವಂಥ ಪ್ರಯತ್ನ ಇವತ್ತಿನ ಇನ್ಫೋಟ್ ಹೊನ್ನೋಡಿನಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಸೊ ನಮ್ಮ ಜೊತೆ ಇದ್ದಾರೆ ಮಿಸಸ್ ಪ್ರತಿಭಾ ಅನಿಲ್ ಅವರು ಫ್ರಮ್ ಲಿಟಲ್ ಮಿಲೇನಿಯಂ ನಾಗರ್ಬಾವಿ. ಸೊ ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ಸೋ ಮಚ್. ಸೊ ಸಾಮಾನ್ಯವಾಗಿ ಕಿಂಡರ್ ಗಾರ್ಡನ್ಗೆ ಮಕ್ಕಳು ಬಂದಾಗ ಅವರು ಅಲ್ಲಿ ಏನು ಕಲ್ತ್ಕೊಂಡು ಬರ್ತಾರೆ ನಮ್ಗೆ ಗೊತ್ತಾಗಲ್ಲ. ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಪೇರೆಂಟ್ಸ್ಗೆ ಯಾವಾಗಲೂ ಕ್ವೆಶ್ಚನ್ ಮಾರ್ಕ್ ಇರುತ್ತೆ. ಸ್ಪೆಷಲಿ ವಿತ್ ದ ಇನ್ಕ್ರೀಸ್ ತಾಯಿ ಶಿ ಸ್ಟಾರ್ಟೆಡ್ ವರ್ಕಿಂಗ್, ಶಿ ಸ್ಟಾರ್ಟೆಡ್ ಅರ್ನಿಂಗ್, ಅವಳ ಟೈಮ್ ಮಕ್ಳಿಗೆ ಡೆಡಿಕೇಟ್ ಮಾಡೋಕ್ಕಾಗಲ್ಲ ಅಂದಾಗ ಪ್ರೀ ಸ್ಕೂಲ್ಸ್ ವರ್ ಬ್ರಾಟ್ ಇನ್ ಟು ಪಿಕ್ಚರ್. ಸೊ ಈಗ ಅಷ್ಟಕ್ಕೆ ಮಾತ್ರ ನಾವು ಕನ್ಫೈನ್ ಮಾಡ್ಬೋದಾ ಅಥವಾ ಬೇರೆ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು? ಇಲ್ಲ, ಆ್ಯಕ್ಚುಲಿ ತಾಯಿ ಬ್ಯುಸಿ ಆಗಿದ್ದಾಳೆ ಅಂತ ಪ್ರೀ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅನ್ನೋದಕ್ಕಿಂತ ಈ ಮಗುಗೆ ಏನೇನು ರಿಕ್ವೈರ್ಮೆಂಟ್ ಅನ್ನೋದನ್ನು ಫುಲ್ಫಿಲ್ ಆಗ್ತಿಲ್ಲ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್. ಓಕೆ, ಆ ಕ್ವಶನ್ ಸೊ ಇನ್ನು ಟೀಚರ್ಸ್ ಅಂತ ಬಂದಾಗ ಹೌ ಡಿಫ್ರೆಂಟ್ ಇಸ್ ಅ ಟೀಚರ್ ಅಟ್ ಕಿಂಡರ್ ಗಾರ್ಡನ್ ಅಥವಾ ಪ್ರೀ ಸ್ಕೂಲ್ ಆ್ಯಂಡ್ ಹೌ ಡಿಫ್ರೆಂಟ್ ಇಸ್ ಶಿ ಅಟ್ ಅ ಟ್ರೆಡಿಷನಲ್ ಸ್ಕೂಲ್? A teacher is always a teacher. What I can say is she is always a teacher. She is there to dedicate herself for her kids. No, even in terms of preschool and formal school, I'll tell you. In the preschool, actually, they have a confirmed rate of the teacher have this much hour of time. They have to do this kind of an activity, kind of a thing. For example, in preschool, whereas we can revise the things. For example, as I said, it's an activity-based kind of a thing. Teacher ratio is also very less. So teacher can give individual attention. For example, for 3 to 4 years of kids, they'll come and say what has happened at her home. Might be in a formal school, the teacher might not have that time to listen to the child, that whatever the child wants to say. True. Okay? And here what happens is, I have seen so much friendly atmosphere. Yeah. That is what here. Here what happens, she reciprocates as a mother also here. True. You have been there, you have seen some places, you have visited some place. Adannu hogidra, illi hogidra, chanagitta, you enjoyed with your family. Like this, reciprocation will happen very much in a preschool. Than in a formal school, it might not happen since it is confined to the academics. ಅದು ಒಂದು ಕಂಪ್ಲೇಂಟ್ ಇದೆ. ಬೆಳಗಿಂದ ಸಾಯಂಕಾಲದವರೆಗೂ ನಾವು ನೋಡ್ಕೊಂಡಿರ್ತೀವಿ, ಆದ್ರೆ ಅವ್ರ ಟೀಚರ್ ಹೇಳಿದ್ರೆ ಕೆಲಸ ಮಾಡ್ತಾರೆ, ಅವ್ರ ಟೀಚರ್ ಹೇಳಿದ್ರೆ ಕೇಳಿಸ್ಕೊತಾರೆ. ಪೇರೆಂಟ್ಸ್ ಹೇಳಿದ್ರೆ ಆ ಭಯ ಬರಲ್ಲ. ನಾಟ್ ಎಕ್ಸಾಕ್ಟ್ಲಿ ಭಯ, ಬಿಕಾಸ್ ಅವ್ರ ಟೀಚರ್ಸ್ ಜೊತೆ ಅವ್ರಿಗೆ ನಮ್ಗಿಂತ ಒಳ್ಳೆ ಬಾಂಡಿಂಗ್ ಇರುತ್ತೆ. ಸೊ ಹೌ ಡಸ್ ದಿಸ್ ಹ್ಯಾಪನ್? ನೀವು ಏನ್ ಟ್ಯಾಕ್ಟಿಕ್ಸ್ ಯೂಸ್ ಮಾಡ್ತೀರಾ? ಇಲ್ಲಿ ಯಾವುದೇ ರೀತಿಯ ಮ್ಯಾಜಿಕ್ ಆನ್ ಇರಲ್ಲ. ದಿಸ್ ಇಸ್ ಬೀನ್ ದೇರ್ ಫ್ರಮ್ ಏಜಸ್. ಯಾವಾಗಲೂ ನಮ್ಮ ರೋಲ್ ಮಾಡೆಲ್ಗಳನ್ನ ಮಕ್ಕಳುಗಳು ಸ್ಟಾರ್ಟ್ ಮಾಡಿಬಿಡ್ತಾರೆ. ಫಾರ್ ಎಕ್ಸಾಂಪಲ್, ಅಟ್ ಹೋಮ್ ದೇ ಮೈಟ್ ಹ್ಯಾವ್ ಸ್ಟಾರ್ಟೆಡ್ ಇಮಿಟೇಟಿಂಗ್ ಮದರ್ ಆರ್ ಫಾದರ್. ಈಗ ಅಪ್ಪನ ನೋಡಿ ಕಲಿತಾರೆ. ಈ ಅಪ್ಪ ಕುತ್ಕೊಳ್ತಾಳೆ ನೋಡು, ಈ ಅಮ್ಮ ಮಾಡ್ದಾಗೆ ಮಾಡ್ತಾಳೆ ನೋಡು. ದಿಸ್ ಇಸ್ ಹೌ ದ ಚೈಲ್ಡ್ ವಿಲ್ ಲರ್ನ್ ಅಲ್ಲ. ಒನ್ಸ್ ದೇ ಸ್ಟಾರ್ಟ್ ಕಮ್ಮಿಂಗ್ ಟು ಸ್ಕೂಲ್, ಆ ಇನ್ಸ್ಟ್ರಕ್ಷನ್ ಮೋಡ್ಗೆ ಹೋದ್ಮೇಲೆ ಚೈಲ್ಡ್ ಯು ಹ್ಯಾವ್ ಟು ಸಿಟ್ ಹಿಯರ್, ಯು ಹ್ಯಾವ್ ಟು ಸ್ಟ್ಯಾಂಡ್ ಹಿಯರ್, ಯು ಹ್ಯಾವ್ ಟು ಗೋ ಹಿಯರ್ ಅಂತ ಹೇಳ್ತಿರುವಾಗ ಮಗು ಏನು ಮಾಡುತ್ತೆ, ದೇ ಸ್ಟಾರ್ಟ್ ಸೀಯಿಂಗ್ ದ ಟೀಚರ್ಸ್ ಆಸ್ ದ ರೋಲ್ ಮಾಡೆಲ್. ನಮ್ಮ ಮ್ಯಾಮ್ ಇವರು, ನಮ್ಮ ಟೀಚರ್ ಇವರು ಹೀಗೆ ಹೇಳ್ತಿದ್ದಾರೆ, ನಾನು ಇದನ್ನು ಮಾಡಬೇಕು. ಈ ಲೆವೆಲ್ಗೆ ಮಗು ಟ್ರೈನ್ ಆಗಿಬಿಡುತ್ತೆ. ಸೊ ಆದಾಗ ಆ ಮಗು ಆಬ್ವಿಯಸ್ಲಿ ಟೀಚರ್ನ ಫಾಲೋ ಮಾಡ್ತಾ ಹೋಗುತ್ತೆ. ಅವ್ರು ಏನು ಹೇಳಿದ್ರು ಕೇಳ್ತಾ ಹೋಗುತ್ತೆ. ಯಾವ ಮಟ್ಟಕ್ಕೆ ಟ್ರೈನ್ ಆಗ್ತಾರೆ ಅಂದರೆ, ಅಮ್ಮ ಮನೇಲಿ ಅವ್ರು ಹೇಳ್ದಂಗೆ ಮಾಡಲ್ಲ ಅಂದರೆ ನಮ್ಮ ಟೀಚರಿಗೆ ಇಲ್ಲ ಅಮ್ಮ ಮಾಡ್ತೀನಿ ಅಂತ ಅವಾಗ ಮಗು ಹೇಳುತ್ತೆ. ಹೌದು, ಖಂಡಿತವಾಗ್ಲು ಇದು ನಮಗೆ ಆಗಿದೆ. ಅಯ್ಯೋ ಮೇಡಮ್, ಬುಕ್ಕಲ್ಲಿ ನೋಡಿ ಹೇಗೆ ಬರ್ದಿದೆ ಮಗು, ಸ್ಕೂಲ್ನಲ್ಲಿ ಮನೇಲಿ ನೋಡಿ ಹೇಳಿದ್ರೆ ಬರೆಯೋದೇ ಇಲ್ಲ ಅಂತ ಈ ರೀತಿ ಕಂಪ್ಲೇಂಟ್ಸ್ ಆಗುತ್ತೆ. ದಿಸ್ ಇಸ್ ವಾಟ್ ಇಟ್ ಇಸ್. ಅಂದರೆ ಒಂದು ಗ್ರೂಪ್ನಲ್ಲಿ ಟೀಚರ್ ಈ ಥರ ಬರ್ಕೊಂಬಂದ್ರೆ ಈ ಥರ ಇರುತ್ತೆ, ನಾನು ಹಿಂಗೆ ಸ್ಟಾರ್ ಕೊಡ್ತೀನಿ, ದಿಸ್ ಇಸ್ ಹೌ ಯು ಹ್ಯಾವ್ ಟು ರೈಟ್, ದಿಸ್ ಇಸ್ ಹೌ ಸಿ ಯರ್ ಚಿಲ್ಡ್ರನ್. ಪಿಯರ್ ಪ್ರೆಷರ್ ಕೂಡ ಇರುತ್ತೆ ಸ್ಕೂಲ್ನಲ್ಲಿ ಅಲ್ವಾ? ಇವತ್ತು ಈ ಮಗು ತುಂಬ ಚೆನ್ನಾಗಿ ಓದಿದೆ, ಇವತ್ತು 2 ಸ್ಟಾರ್ ತೊಗೊಂಡಿದೆ ಈ ಮಗು, ನಾನು ನಿಮಗೆ ನಾಳೆ 2 ಸ್ಟಾರ್ ಕೊಡಬೇಕಲ್ವಾ, ನೀನು ಇದೇ ಥರ ಬರ್ಕೊಂಬರ್ಬೇಕಲ್ವಾ. ದಿಸ್ ಇಸ್ ಹೌ ದ ರೆಸಿಪ್ರೊಕೇಷನ್ ಹ್ಯಾಪನ್ಸ್ ಇನ್ ಎ ಪ್ರೀ ಸ್ಕೂಲ್. ದಟ್ ಈಸ್ ಹೌ ದೇ ಮೆಂಟ್ ಟು ಫಾಲೋ ದ ಟೀಚರ್. ಬಿಕಾಸ್ ಯು ಮೆನ್ಷನ್ಡ್ ಅಬೌಟ್ ಪಿಯರ್ ಪ್ರೆಷರ್, ಈ ಆ್ಯಕ್ಚುಲಿ ಪ್ರೆಷರ್ನ ಬಿಲ್ಡ್ ಮಾಡೋದು ಮಕ್ಕಳಲ್ಲಿ ಎಷ್ಟು
ಒಳ್ಳೇದು ಕೆಟ್ಟದ್ದು, ಇಟ್ ಇಸ್ ಆಲ್ವೇಸ್ ಡಿಬೇಟ್. It is debatable, and also in a healthy atmosphere peer pressure is always needed. ಟೂ ಅರ್ಲಿ ಅಲ್ವಾ? ಅಂದ್ರೆ ಈಗ ಮಕ್ಳಿಗೆ ನಾವು ಎಲ್ಲೋ ಕಂಪೇರ್ ಮಾಡೋದು ಹೇಳ್ಕೊಡ್ಬಾರ್ದು ಅನ್ಕೊಳ್ಳೋ. ಎಸ್, ಡೆಫಿನೆಟ್ಲಿ ಎಸ್. ಕಂಪೇರ್ ಮಾಡಬಾರ್ದು ಅನ್ನೋದನ್ನು ಡೆಫಿನೆಟ್ಲಿ ಎಸ್. ಈಗ ಏನಾಗುತ್ತೆ, ಒಂದು ಸ್ಕೂಲ್ನಲ್ಲಿ ಯೂನಿಫಾರ್ಮಿಟಿ ಮೇಂಟೈನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಮ್ಮ ಡ್ರೆಸ್ಸಸ್ ಆಗಿರ್ಬೋದು, ನಮ್ಮದು ಬ್ಯಾಗ್ಸ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಎಲ್ಲ ಒಂದು ಯೂನಿಫಾರ್ಮಿಟಿ ಮೇಂಟೈನ್ ಆಗ್ತಾ ಹೋಗ್ತಾ. ಈ ನೀವು ಆ್ಯಕ್ಟಿವಿಟಿ ಮಾಡೋದನ್ನ ಅವಳು ಡಾನ್ಸ್ ಮಾಡ್ತಾಳೆ, ನೀನು ಡಾನ್ಸ್ ಮಾಡ್ತಿಲ್ಲ ನೋಡು ಅಂತ ಹೇಳೋದಿಲ್ಲ. ಮಾಡಿದ್ರೆ ನೀವು ಚೆನ್ನಾಗಿರುತ್ತೆ. ಹೌ ವಿ ಪುಟ್ ಫಾರ್ ದ ಥಿಂಗ್ಸ್ ಆಲ್ಸೋ ಮ್ಯಾಟರ್ಸ್ ಎ ಲಾಟ್ ಅಲ್ಲ. ಫಾರ್ ಎಕ್ಸಾಂಪಲ್, ಈ ಮಗು ಬರಿತಿದೆ ನೋಡು, ನೀನು ಬರಿಬೇಕು ಅಂತ ಹೇಳ್ಬೋದು ವಿನ ನೀನು ಬರಿತಿಲ್ಲ ನೋಡು ಅದಕ್ಕೆ ಚೆನ್ನಾಗಿಲ್ಲ, ದಟ್ ಈಸ್ ಆಲ್. ನಾವು ಹೇಗೆ ನಮ್ಮ ವರ್ಡ್ಸ್ನ ಪುಟ್ ಫೋರ್ತ್ ಮಾಡ್ತೀವಿ, ದಟ್ ವಿಲ್ ಮೇಕ್ ದೆಮ್ ಟು ಫೀಲ್ ಆಸ್ ಟು ಚೇಂಜ್, ನಾಟ್ ಆಸ್ ಪ್ರೆಷರ್. ಇದನ್ನು ಚೇಂಜ್ ಮಾಡ್ಕೋಬಹುದು ಅಂತ ಮಗುಗೆ ಅನ್ನಿಸ್ಬೇಕೇ ವಿನಃ ಅದು ಪ್ರೆಷರ್ ಆಗಿ ಕನ್ವರ್ಟ್ ಆಗ್ಬಾರ್ದು. ಸೊ ಹೌ ವಿ ಪುಟ್ ಫೋರ್ತ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಬಿಕಾಸ್ ಕೆಲವು ಮಕ್ಕಳು ತುಂಬಾ ಸ್ಪೋರ್ಟಿವ್ ಆಗಿ ತಗೋತಾರೆ, ಐ ಶುಡ್ ಆಲ್ಸೋ ಗೆಟ್ ಅಪ್ರಿಷಿಯೇಟೆಡ್ ಬೈ ಮೈ ಟೀಚರ್. ಇನ್ ಕೆಲವು ಕಡೆ ಬಹುಶಃ ಆ ಏಜಿನ ಮಕ್ಕಳಿಗೆ ಅವ್ರಿಗೆ ವಾಪಸ್ ಬಂದು ಪೇರೆಂಟ್ಸ್ ಹತ್ರ ಹೇಳಲ್ಲ, ಕೆಲವರು ಹೇಳಲ್ಲ, ಕೆಲವು ಆ್ಯಕ್ಚುಲಿ ಅದಕ್ಕೊಂದು ಎಕ್ಸಾಂಪಲ್ ಏನಂದರೆ, ಈಗ ಪ್ರೀ ಸ್ಕೂಲಲ್ಲಿ ಅಡ್ವಾಂಟೇಜ್ ಏನಾಗಿರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಮಗು ಬರ್ದಿರಲಿಲ್ಲ ಅಂತ ಅನ್ಕೊಳ್ಳೋಣ, ಇವತ್ತು ಬರ್ಕೊಂಬಂದಿಲ್ಲ ಹೋಮ್ವರ್ಕ್. ನೆಕ್ಸ್ಟ್ ನಿಮಗೆ ಪನಿಷ್ಮೆಂಟ್ ಥರ ಇಲ್ವಲ್ಲ ಇಲ್ಲಿ. ದರ್ ಇಸ್ ನೋ ಪನಿಷ್ಮೆಂಟ್ ಆಸ್ ಸಚ್ ಕೈಂಡ್ ಆಫ್ ಐ ಥಿಂಕ್. ಯು ಹ್ಯಾವ್ ನಾಟ್ ಡನ್ ಯುವರ್ ಹೋಮ್ವರ್ಕ್, ಪ್ಲೀಸ್ ಸ್ಟ್ಯಾಂಡ್ ಅಪ್, ಟೇಕ್ ದಿಸ್. ಆ ಥರ ವರ್ಡ್ಸ್ ಯೂಸೇ ಮಾಡಲ್ವಲ್ಲ. ಇಟ್ ಈಸ್ ವೆರಿ ಮಚ್ ಆಸ್ ಅನ್ ಫ್ರೆಂಡ್ಲಿ ವೇ ಆಫ್ ಟಾಕಿಂಗ್ ವಿತ್ ದ ಚಿಲ್ಡ್ರನ್ ಆ್ಯಂಡ್ ಆಸ್ಕಿಂಗ್ ದೆಮ್ ಏನಾಯಿತು, ಯಾಕೆ ಮಾಡಿಲ್ಲ, ಏನಕ್ಕೆ ಮಾಡೋಕ್ಕಾಗಲಿಲ್ಲ. ದಿಸ್ ಇಸ್ ಹೌ ದೇ ಟಾಕ್ ಟು ದೆಮ್. ಸೊ ಈಗ ಮಾಡಿದ್ರೆ ಹೀಗಾಗುತ್ತಲ್ವಾ. ಸೊ ದಿಲ್ ಆಲ್ವೇಸ್ ವಿ ಹ್ಯಾವ್ ಟು ಗೋ ಇನ್ ದ್ಯಾಟ್ ಮೋಡ್ ಆಫ್ ಟೀಚಿಂಗ್. ಯು ಶುಡ್ ನಾಟ್ ಆಲ್ವೇಸ್ ಕ್ವಶ್ಚನ್ ವೈ ಯು ಹ್ಯಾವ್ ನಾಟ್ ಡನ್. ಸೊ ಈ ರೀತಿ ಹೋದಾಗ ಡೆಫಿನೆಟ್ಲಿ ದ ಕಿಡ್ ವಿಲ್ ನಾಟ್ ಟೇಕ್ ಇಟ್ ಆಸ್ ಅನ್ ಇನ್ಸಲ್ಟ್ ಆರ್ ಅ ಪ್ರೆಷರ್ ಆರ್ ದಿಸ್ ಇಸ್ ನಾಟ್ ದ ಮೈ ಕೈಂಡ್ ಆಫ್ ಎ ಥಿಂಗ್, ಆ ಥರ ತಗೊಳ್ಳಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಪ್ರೀ ಸ್ಕೂಲ್ ಇವಾಗ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂತ ತಗೊಂಡಾಗ, I have seen your school celebrating all festivals at school, teaching them. And recent theme nalli ಅವರು annual day function ಅಲ್ಲಿ 2 ವರ್ಷದ ಮಕ್ಕಳ ಕೈಲಿ ರಾಮಾಯಣ ಮಾಡಿಸಿದ್ರು. ಸೊ ಈ ಕಲ್ಚರ್ ಇಂಡ್ಯೂಸ್ ಮಾಡೋದು ಅಂತ ಬಂದಾಗ, ಅಥವಾ ನಮ್ಮ ಹಿಸ್ಟ್ರಿ ನಮ್ಮ ಮಕ್ಳಿಗೆ ಹೇಳ್ಕೊಡೋ, ಪ್ರೀ ಸ್ಕೂಲಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗಿದೆ? ವೆರಿ ಮಚ್ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಐ ಟೆಲ್ ಯು, ನವಡೇಸ್ ಏನಾಗ್ತದೆ ಅಂತಂದರೆ, ನಮ್ಮ ಟ್ರೆಡಿಷನ್, ನಮ್ಮ ರೂಟ್ಸ್, ನಮ್ಮ ಎಥಿಕ್ಸ್ ಎಲ್ಲ ಹೇಗಿದೆ ಅಂತಂತಂದ್ರೆ ಕನ್ಫೈನ್ ಟು ಆರ್ ಓನ್ ಲೀಜರ್ ಪೀರಿಯಡ್. ಫಾರ್ ಎಕ್ಸಾಂಪಲ್, ಈ ಹಬ್ಬ ಹರಿದಿನಗಳು ಮಾಡೋದು ಅದೆಲ್ಲ ನನಗೆ ಆಗುತ್ತಾ, ನಾನು ಮಾಡ್ತಾ ಇದ್ದೀನಿ, ಇಲ್ಲ ನಾನು ಮಾಡಲ್ಲ, ಬಿಕಾಸ್ ದರ್ ಇಸ್ ನೋ ಕ್ವಶನ್ ಮಾರ್ಕ್. ನಾನು ಯಾಕೆ ಮಾಡಿಲ್ಲ ಕೇಳೋರಿಲ್ಲ, ಅಥವಾ ನಾನೇ ಕೇಳ್ಕೊಳ್ಳೋದು ಇಲ್ಲ ನಾನು ಯಾಕೆ ಮಾಡ್ತಾ ಇಲ್ಲ ಅನ್ನೋದನ್ನು. ಸೊ ಈ ಪ್ರೀ ಸ್ಕೂಲ್ ಅನ್ನೋದ್ರೆ ಏನಾಗುತ್ತೆ ಅಂದರೆ, ವಿ ಆರ್ ಬ್ರಿಂಗಿಂಗ್ ಬ್ಯಾಕ್ ಟು ಅವರ್ ಎಥಿಕ್ಸ್ ಟು ಅವರ್ ಚಿಲ್ಡ್ರನ್. ವಿ ಆರ್ ಕನೆಕ್ಟೆಡ್ ಟು ದ ರೂಟ್ಸ್ ಆಫ್ ಅವರ್ ಥಿಂಗ್ಸ್. ಏನಾಗುತ್ತೆ ಅಂದರೆ, ಸ್ಕೂಲ್ನಲ್ಲೇ ಅಮ್ಮ ಇವತ್ತು ನಾವು ಸ್ಕೂಲ್ನಲ್ಲೇ ಗಣಪತಿ ಹಬ್ಬ ಮಾಡಿದ್ವಿ, ಅಮ್ಮ ಇವತ್ತು ನಾವು ಸ್ಕೂಲ್ನಲ್ಲಿ ಸಂಕ್ರಾಂತಿ ಮಾಡಿದ್ವಿ, ಅಮ್ಮ ಇವತ್ತು ನಾವು ಸ್ಕೂಲ್ನಲ್ಲಿ ದೀಪಾವಳಿ ಮಾಡಿದ್ವಿ. ಸೊ ವಿ ಆರ್ ಗಿವಿಂಗ್ ದಟ್ ಟಚ್ ಸೊ ದಟ್ ದೇ ಕ್ಯಾನ್ ಗೋ ಗೆಟ್ ಬ್ಯಾಕ್ ಹೋಮ್ ಆ್ಯಂಡ್ ದೇ ಕ್ಯಾನ್ ಆಸ್ಕ್ ಪೇರೆಂಟ್ಸ್ ದಟ್ ಹೌ ಅಬೌಟ್ ದ ಸೆಲೆಬ್ರೇಷನ್ ಆಫ್ ಸ್ಕೂಲ್ ಆರ್ ಸೆಲೆಬ್ರೇಷನ್ ಆಫ್ ದಿಸ್ ಫೆಸ್ಟಿವಲ್ ಅಬೌಟ್. ಸೊ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ಸ್ ತಿಳ್ಕೊಳ್ತಾ ಹೋಗ್ತಾರೆ ಮಕ್ಕಳು. ಸೊ ಎಕ್ಸ್ಪ್ಲೋರೇಷನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ದೆಮ್. ಸೊ ಅದು ಕೂಡ ಗೊತ್ತಾಗ್ತಾ ಹೋಗುತ್ತೆ ಈ ಸೆಲೆಬ್ರೇಷನಲ್ಲಿ, ಆ್ಯಂಡ್ ಇಟ್ ಇಸ್ ವೆರಿ ಮಚ್ ನೀಡೆಡ್ ಆಸ್ ವೆಲ್. ಈಗ ರಾಮಾಯಣ ನಾವು ಮಾಡಿದ್ವಿ ಆ್ಯನ್ಯುವಲ್ ಡೇನಲ್ಲಿ, ಎಲ್ಲ ಮಕ್ಕಳಿಗೂ ರಾಮಾಯಣ ಥೀಮ್ ಅರ್ಥ ಆಗಬೇಕಾಗಿಲ್ಲ. ರಾಮ ಅನ್ನೋರೊಬ್ರಿದ್ರು, ರಾವಣ ಅನ್ನೋರೊಬ್ರಿದ್ರು, ಸೀತೆ ಅನ್ನೋರೊಬ್ರಿದ್ರು ಅನ್ನೋ ಕಾನ್ಸೆಪ್ಟ್ ಬಂದರೆ ಸಾಕು ಆ ತಲೆಗೆ. ಆ ಕಾನ್ಸೆಪ್ಟ್ ಬಂದು ಹೋದರೆ ನೆಕ್ಸ್ಟ್ ಟೈಮ್ ವಿಲ್ ಸ್ಟಾರ್ಟ್ ಕನೆಕ್ಟಿಂಗ್ ವಿತ್ ಇಟ್. True. Because I remember my daughter coming back to this picture and telling her father, ರಾಮಾಯಣದಲ್ಲಿ ಶಿವ ಬರಲ್ಲ. ಎಸ್, ಇದೊಂದು ಇನ್ಫಾರ್ಮೇಶನ್ ಅವ್ರಿಗೆ ಅಷ್ಟು ಕನೆಕ್ಟ್ ಆದರೂ ಸಾಕು, ಮಕ್ಕಳುಗಳು ಕಲಿತಾ ಹೋಗ್ತಾರೆ. ಓಕೆ, ವಿತ್ ದಿಸ್ ಬ್ಯಾಕ್ಗ್ರೌಂಡ್, ಸೊ ನಿಮ್ಮ 8-10 ವರ್ಷದ ಎಕ್ಸ್ಪೀರಿಯನ್ಸ್ ಏನಿದೆ ಸ್ಕೂಲಿಂಗ್ನಲ್ಲಿ, ವಾಟ್ ಈಸ್ ದ ಬೆಸ್ಟ್ ಅಬೌಟ್ ಪ್ರೀ ಸ್ಕೂಲಿಂಗ್ ಫಾರ್ ಅ ಚೈಲ್ಡ್? ಇದನ್ನು ಸಮ್ಮರೈಸ್ ಮಾಡೋಕ್ಕೆ ನಿಜವಾಗ್ಲೂ ಆಸ್ ಎನ್ ಪ್ಯಾಷನೆಟ್ ಪ್ರೀ ಸ್ಕೂಲ್ ಎಜುಕೇಷನಿಸ್ಟ್ ಐ ಕ್ಯಾಂಟ್ ಸೇ ಇಟ್ ಇನ್ ಫ್ಯೂ ವರ್ಡ್ಸ್. ಪ್ರೀ ಸ್ಕೂಲ್ ಇಸ್ ಆಲ್ ಅಬೌಟ್ ಲರ್ನಿಂಗ್. Preschool is all about exploration. Preschool is all about loving the things that what you do. ಇದೇ ಒಂದು ಪ್ರೀ ಸ್ಕೂಲ್. ಫಾರ್ ಎಕ್ಸಾಂಪಲ್, 2-6 ವರ್ಷದ ಮಗುಗೆ ನಾನು ಹೇಳ್ಕೊಡ್ತೀನಿ ಅಂತಂದರೆ ಯಾವ ವಿಧದಲ್ಲಿ ಹೇಳ್ಕೊಟ್ಟಿರ್ತೀನಿ, ಆ ಮಗು ಹೇಗೆ ಬೆಳವಣಿಗೆ ಆಗಿರುತ್ತೆ ಅನ್ನೋದ್ರ ಮೇಲೆ ನನ್ನ ಒಂದು ಪ್ರೀ ಸ್ಕೂಲ್ ಏನು ಫೆಸಿಲಿಟೀಸ್ ಇರುತ್ತೆ ಅದು ಕೂಡ ಕನ್ಫೈನ್ಡ್ ಆಗಿರುತ್ತೆ. ಪ್ರೀ ಸ್ಕೂಲ್ ಇಸ್ ಆಲ್ ಅಬೌಟ್ ಎಕ್ಸ್ಪ್ಲೋರೇಷನ್. ವಾಟ್ ಐ ಕ್ಯಾನ್ ಸೇ, ತುಂಬ ಎಕ್ಸ್ಪ್ಲೋರ್ ಮಾಡ್ತೀರಾ, ತುಂಬ ಕಲಿತೀರಾ. ಓಕೆ, ಸೊ ನಮ್ಮ ಮಕ್ಳು ಯಾಕೆ ಬುಕ್ಸ್ ನೋಡಿ, ನಾನು ಎಜುಕೇಟೆಡ್, ನನಗೆ ಟೈಮ್ ಇದೆ, ನನ್ನ ಮಗುಗೆ ನಾನೇ ಯಾಕೆ ಹೇಳ್ಕೊಡ್ಬಾರ್ದು? ಯೂಟ್ಯೂಬ್ನಲ್ಲಿ ಎಲ್ಲ ವೀಡಿಯೋಸ್ ಇದೆ, ಎಲ್ಲ ಮಟೀರಿಯಲ್ ಇದೆ.
ಸೊ ನೋಡೇ ಕಲ್ತ್ಕೋತಾರೆ, ನಾನು ಯಾಕೆ ಪ್ರೀ ಸ್ಕೂಲ್ಗೆ ಹಾಕಬೇಕು? ಹಾಂ, ಅದು ಆ್ಯಕ್ಚುಲಿ ಗುಡ್ ವ್ಯಾಲಿಡ್ ಕ್ವಶನ್. ನಿಮಗೆ ಟೈಮ್ ಇದೆಯಾ? ಹೋಮ್ ಸ್ಕೂಲಿಂಗ್ ಮಾಡ್ಬೋದಾ? ಹಾಂ, ನೀವು ಎಷ್ಟರ ಮಟ್ಟಿಗೆ ಮಾಡ್ತೀರಾ? ನೀವು ಸೋಷಲೈಸಿಂಗ್ ಸ್ಕಿಲ್ಸ್ ಯಾವಾಗ ಹೇಳ್ಕೊಡ್ತೀರಾ? ವೆರಿ ಮಚ್ ನೀಡೆಡ್. ಆ ಸೋಷಲೈಸಿಂಗ್ ಸ್ಕಿಲ್ ಎಲ್ಲಿ ಬರುತ್ತೆ? ಈಗ ನಿನ್ನ ಮಗು ಇನ್ನೊಂದು ಮಗು ಜೊತೆ ಬೆರೆತ್ರೇ ಇನ್ನೊಂದು ಕಲಿಯೋದಕ್ಕಾಗೋದು. ನಾನು ಎಷ್ಟು ಹೇಳ್ಕೊಡೋದು? ನನ್ನ ಹತ್ರ ಇರೋ ನಾಲೆಜ್ನ ನಾನು ಹೇಳ್ಕೊಡ್ಬೋದು, ನಾನು ನೋಡಿರೋದು ನಾನು ಹೇಳ್ಕೊಡ್ಬೋದು. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ LSRW ಅಂತ ಹೇಳ್ತೀವಿ. ಏನು, ಫಸ್ಟ್ ಮಗು ನೋಡುತ್ತೆ, ಲರ್ನ್ ಮಾಡುತ್ತೆ, ದೆನ್ ಮಾತಾಡುತ್ತೆ, ಸ್ಪೀಕ್ ಮಾಡುತ್ತೆ, ಆರ್ ಅಂದರೆ ರೀಡ್ ಮಾಡುತ್ತೆ, ಆಮೇಲೆ ರೈಟ್ ಮಾಡುತ್ತೆ ಅಂತ ಹೇಳ್ತೀವಿ. LSRW ಲಾ ಅಂತ ಹೇಳ್ತೀವಿ. ಈಗ ಮಗು ಆಯಿತು, ಕೇಳಿಸ್ಕೊಳ್ತು, ಮಗು ಮಾತಾಡ್ತು, ಮಗು ರೀಡ್ ಮಾಡ್ತು, ಮಗು ರೈಟ್ ಮಾಡ್ತು ಅಂತ ಅಂದ್ಕೊಂಡು ಅದೇ ಮೈಲ್ ಸ್ಟೋನ್ ಆಗಲ್ವಲ್ಲ. ವೇರ್ ಇಸ್ ಸೋಷಲೈಸಿಂಗ್ ಸ್ಕಿಲ್? where the child will interact with others, how they'll learn, how they'll pick up things, how they'll battle their emotions with others ಅನ್ನೋದಕ್ಕೆ ವೆರಿ ಮಚ್ ಇಂಪಾರ್ಟೆಂಟ್ ಅಲ್ಲ? ಅದು ಬೇಕೇ ಬೇಕು. ಅವತ್ತು ಮಗು ಹತ್ಕೊಂಡು ಬಂತು, ಸ್ಕೂಲಲ್ಲಿ ಬಿದ್ದು ಬಂತು, ದಟ್ ಇಸ್ ಆಲ್ಸೋ ಲರ್ನಿಂಗ್. ಎಸ್ ಡೆಫಿನೆಟ್ಲಿ. ಕ್ಯಾನ್ ಬಿ ಟೆಲಿಂಗ್. ತುಂಬ ವೆರೈಟೀಸ್ ಆಫ್ ಮಕ್ಳು ಇರ್ತಾರೆ. ಕೆಲವರು ಆಡಿಟರಿ ಲರ್ನರ್ ಇರ್ತಾರೆ, ಕೆಲವರು ವಿಜುವಲ್ ಲರ್ನರ್ ಇರ್ತಾರೆ, ಕೆಲವರು ಕಿನೆಸ್ಟಿಕ್ ಲರ್ನರ್ ಇರ್ತಾರೆ. ಮಾಡಿ ಕಲಿತೆ ನೋಡೋದೇ ಜಾಸ್ತಿ ಅನ್ನೋ ಕಾಲ ಬಂದ್ಬಿಟ್ಟಿದೆ ಇವಾಗ. ಸೊ ಡೆಫಿನೆಟ್ಲಿ ಎಸ್, ದೇ ನೀಡ್ ದ ಪ್ರೀ ಸ್ಕೂಲ್ ಟು ಎಕ್ಸ್ಪ್ಲೋರ್ ದೆಮ್ಸೆಲ್ವ್ಸ್. ಸೊ ಈಗ 2.5-3 ತಾಸು ಏನು ಮಗು ಸ್ಕೂಲ್ನಲ್ಲಿ ಸ್ಪೆಂಡ್ ಮಾಡುತ್ತೆ ಪ್ರೀ ಸ್ಕೂಲ್ನಲ್ಲಿ, ವಾಪಸ್ ಬಂದಮೇಲೆ ಪೇರೆಂಟ್ಸ್ ಎಷ್ಟು ಟೈಮ್ ಈ ಮಕ್ಳಿಗೋಸ್ಕರ ಡೆಡಿಕೇಟ್ ಮಾಡಬೇಕು ಆ್ಯಂಡ್ ಪೇರೆಂಟ್ಸ್ ಏನು ಕಾಂಟ್ರಿಬ್ಯೂಟ್ ಮಾಡಬೇಕಾಗತ್ತೆ ಅವರ ಲರ್ನಿಂಗಲ್ಲಿ? ಆ್ಯಕ್ಚುಲಿ ಒಂದು ದಿನಕ್ಕೆ ಇಲ್ಲಿ ಮಗು ಏನು 3 hours 4 hours ಏನು ಮಾಡ್ಕೊಂಬಂದಿರುತ್ತೆ ಮನೆಗೆ. ಈಗ ಮನೆಗೆ ಹಾಫ್ ಎ ಡೇ ಆಗಿರುತ್ತೆ ಸ್ಕೂಲಿಂಗು, ಮನೆಗೆ ಬಂದು ಮಲಗಿರುತ್ತೆ. ಅಪ್ಪ ಅಮ್ಮ ಯೂಶ್ವಲಿ ಕೆಲ್ಸಕ್ಕೆ ಹೋಗಿರ್ತಾರೆ, ಇಲ್ಲ ಹೋಮ್ ಮೇಕರ್ ಆಗಿದ್ರೆ ಅಮ್ಮ ಮನೇಲಿ ಇರ್ತಾರೆ. ಈವ್ನಿಂಗ್ ಟೈಮ್ ಬರುತ್ತೆ, ಸ್ವಲ್ಪ ನೀವು ಆ ಮಗುನ ಜೊತೆ ಇಂಟ್ರ್ಯಾಕ್ಟ್ ಮಾಡಿ. ಜಾಸ್ತಿ ಕಲಿಸೋದಕ್ಕಿಂತ, ಕಲಿಕೆ ಮಾಡೋದಕ್ಕಿಂತ ಏನಾಯಿತು, ಹೇಗಿತ್ತು, ಯಾರ ಜೊತೆ ಕೂತಿದ್ದೆ, ಯಾರ ಜೊತೆ ಮಾತಾಡಿದೆ, ಏನು ತಿಂಡಿ ತಿನ್ಕೊಂಬಂದ್ಯಾ ಇವತ್ತು, ಟೀಚರ್ ಏನು ಹೇಳ್ಕೊಟ್ರು ಇವತ್ತು, ಈ ರೀತಿ ಮಾತುಗಳನ್ನ ಜಸ್ಟ್ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿಕೊಂಡು ಆಕ್ಟಿವಿಟಿ ಬುಕ್ ಬೇಸ್ಡ್ ಅಂದರೆ ಬುಕ್ ಏನು ತಂದಿರುತ್ತೆ ಮಗು, ಒಂದು 20 ನಿಮಿಷ ಸಾಕು. ನೀವು ಒಂದು ಮಗುಗೆ ಕೊಟ್ಟರೆ ಒಂದು ದಿನಕ್ಕೆ ಸ್ಕೂಲ್ ಬಗ್ಗೆ ಏನು ಕೇಳೋದಕ್ಕೆ ಮಾಡೋದಕ್ಕೆ ಅಷ್ಟು ಸಾಕಾಗತ್ತೆ ಆ ಮಗುಗೆ. ಯಾಕೆಂದರೆ ಅಷ್ಟು ಹೋಮ್ ವರ್ಕ್ಸ್ ಆಗಲಿ ಆ ಥರದ್ದೆಲ್ಲ ತುಂಬ ಜಾಸ್ತಿ ಏನಿರಲ್ಲ. ಸೊ ಆ ಒಂದು 20 ನಿಮಿಷ ಒಂದು ಕಮ್ಯುನಿಕೇಷನ್, ಒಂದು ಅಪ್ಪ ಅಥವಾ ಅಮ್ಮ ಕೂತ್ಕೊಂಡು ಮಗು ಜೊತೆ ಮಾತಾಡಿದ್ರೆ ಅದು ಒಂದು ಸಮರೈಸ್ ಆಗುತ್ತೆ. ಆ ದಿನದ ಏನಾಗಿರುತ್ತೆ ಅನ್ನೋ ಒಂದು ರಿವಿಷನ್ ಆಗುತ್ತೆ ಮಗುಗೆ. ಸೊ ವಿತ್ ದಿಸ್, ಇವಾಗ ಶೋ ನೋಡ್ತಾ ಇರೋರು ಯಾರಿಗಾದರೂ ನಾನು ಯಾಕೆ ಪ್ಲೇ ಸ್ಕೂಲ್ ಟೀಚರ್ ಆಗಬಾರ್ದು, ಐ ಆಲ್ಸೋ ಲವ್ ಸ್ಪೆಂಡಿಂಗ್ ಮೈ ಟೈಮ್ ವಿತ್ ಚಿಲ್ಡ್ರನ್ ಅಂದ್ಕೊಂಡ್ರೆ ಅವ್ರು ಯಾವ ರೀತಿ ಟ್ರೈನಿಂಗ್ ತೊಗೋಬೇಕು, ಅವರ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು? ಇಟ್ಸ್ ಅ ನೋಬಲ್ ಪ್ರೊಫೆಷನ್ ಒಂದು ಪ್ರೀ ಸ್ಕೂಲ್ ಟೀಚರ್ ಆಗೋದು. ವೈ? ಬಿಕಾಸ್ ಯು ಆರ್ ಡೀಲಿಂಗ್ ವಿತ್ ಕಿಡ್ಸ್, ಇನ್ಫ್ಯಾನ್ಸ್. ಒಂದು 2 to 6 years ಮಕ್ಕಳ ಜೊತೆ ನೀವು ಮಾಡ್ತಿರ್ತೀರ. ಎನಿ ಡಿಗ್ರಿ ಯು ಕ್ಯಾನ್ ಡೂ ಇಟ್. ಅಲಾಂಗ್ ವಿತ್ ದಟ್ ಯು ಹ್ಯಾವ್ ಟು ಡೂ an entity, ನರ್ಸರಿ ಟೀಚರ್ ಟ್ರೈನಿಂಗ್ ಅಂತ ಇರುತ್ತೆ. ಆ ಕೋರ್ಸ್ನ ಮಾಡಬೇಕಾಗತ್ತೆ. ಇಟ್ ಇಸ್ 6 months ಆಫ್ ಕೋರ್ಸ್ ಆ್ಯಕ್ಚುಲಿ. ಯು ಕ್ಯಾನ್ ಡೂ ದ್ಯಾಟ್. ಆ್ಯಂಡ್ ಆಲ್ಸೋ ಯು ಹ್ಯಾವ್ ಎನ್ MTT, ಮಾಂಟೆಸರಿ ಟೀಚರ್ ಟ್ರೈನಿಂಗ್ ಅಂತ ಇರುತ್ತೆ. ನೀವು ಮಾಂಟೆಸರಿ ಫೀಲ್ಡಿಗೆ ಹೋಗಬೇಕು ಅಂದರೆ MTT ಮಾಡ್ಕೋಬೇಕಾಗತ್ತೆ. ಇಲ್ಲ ನೀವು ನರ್ಸರಿ ಟೀಚರ್ ಟ್ರೈನಿಂಗ್ ಮಾಡಿಕೊಂಡ್ರೆ ದಿಸ್ ಟು ಆರ್ ಡಿಫ್ರೆಂಟ್. ಮಾಂಟೆಸರಿಗೆ ಡಿಫ್ರೆಂಟ್ ಇರುತ್ತೆ. ಇಟ್ಸ್ ಎನ್ MTT, ಮಾಂಟೆಸರಿ ಟೀಚರ್ ಟ್ರೈನಿಂಗ್ ಅಂತ ಇರುತ್ತೆ. NTT ಇಸ್ ಅನ್ ನರ್ಸರಿ ಟೀಚರ್ ಟ್ರೈನಿಂಗ್ ಅಂತ ಇರುತ್ತೆ. ಸೈಕಾಲಜಿ ಸಬ್ಜೆಕ್ಟ್ಸ್ ಬರುತ್ತೆ, ಚೈಲ್ಡ್ ಸೈಕಾಲಜಿ ಬರುತ್ತೆ, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಬರುತ್ತೆ, ಲಿಟ್ರೇಚರ್ಸ್ ಬರುತ್ತೆ. ಸೊ ಈ ರೀತಿ ಸಬ್ಜೆಕ್ಟ್ಸ್ಗಳ ಇರುತ್ತೆ ಆ ಕೋರ್ಸ್ಗಳಲ್ಲಿ. 6 months to 1 year ಅಲ್ಲಿ ಮುಗಿಸ್ಕೊಳ್ಬಹುದು ಆ ಕೋರ್ಸ್ಗಳನ್ನ. ಇದನ್ನು ಮಾಡಿಕೊಂಡ್ರೆ ಡೆಫಿನೆಟ್ಲಿ ಎಸ್, ಯು ಕ್ಯಾನ್ ಬಿ ಎ ಪ್ರೀ ಸ್ಕೂಲ್ ಟೀಚರ್. But you should have lot of energy to deal with these children. And patience is the only key that you have to have. If you have lot of patience and passion in teaching, with these 2 certificates, definitely everybody can become a preschool teacher. Thank you so much. So this was it for at Honudi. ನಮ್ಮ ಜೊತೆ ಇದ್ರು ಮಿಸಸ್ ಪ್ರತಿಭಾ ಅನಿಲ್ ಅವರು ಫ್ರಮ್ ಲಿಟಲ್ ಮಿಲೇನಿಯಂ ನಾಗರಬಾವಿ. ಸೊ ಆ್ಯಕ್ಚುಲಿ ಅವ್ರು ಇವತ್ತು ನಾವು ಶೂಟ್ ಮಾಡ್ತೀವಿ ಅಂದಾಗ ಮಕ್ಕಳನ್ನೆಲ್ಲ ಕಳಿಸ್ಕೊಟ್ಬಿಟ್ಟು ಆಮೇಲೆ ಮಾಡ್ತೀನಿ. ಎಸ್. ಸೊ ಐ ಹ್ಯಾವ್ ಸೀನ್ ಹರ್ ಆಸ್ ಅ ವೆರಿ ಮಚ್ ಪ್ಯಾಷನೇಟ್ ಟೀಚರ್. ಸೊ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಅ ಪ್ಯಾಷನೇಟ್ ಟೀಚರ್, ಬಿಕಾಸ್ ಐ ನೋ ಹೌ ಇಂಪಾರ್ಟೆಂಟ್ ಟೀಚರ್ ಇಸ್ ಇನ್ ಸಂಬಡೀಸ್. ಡೆಫಿನೆಟ್ಲಿ ಎಸ್. ಈಗ ಕೆಲವು ಪೇರೆಂಟು ಹೇಳ್ಬಿಡ್ತಾರೆ, ನನ್ನ ಮಗು ಬಂದು ಏನು ಹೇಳಲಿಲ್ಲ, ಏನು ಕಲ್ತ್ಕೊಂತಾನೆ ಇಲ್ಲ ಅಂತ. ಏನು ಮಾಡ್ತಿರುತ್ತೆ ಮಗು ಸುಮ್ಮನೆ ಇರುವಾಗ ಅಂತ ಕೇಳ್ತೀನಿ ನಾನು. ಇವಾಗ ರೈಮ್ಸ್ ಏನೋ ಹೇಳ್ತಾ ಇದ್ಲು ಮೇಡಮ್, ಏನು ಆಲ್ಫಾಬೆಟ್ಸ್ ಹೇಳ್ತಾ ಇದ್ಲು ಮೇಡಮ್, ಏನು 1 2 3 ಹೇಳ್ತಾ ಇತ್ತು ಮೇಡಮ್ ಅಂತ ಹೇಳ್ತಾರೆ. ದಟ್ ಈಸ್ ವಾಟ್ ಲರ್ನಿಂಗ್ ಇಸ್. ಇಟ್ ಇಸ್ ನಾಟ್ ಎ ಕ್ವಶನರಿ ಅಲ್ಲ. ನೀವು ಕೇಳಿದ್ರಿ ಮಗು ಹೇಳ್ಬಿಡ್ತು, ಅದು ನಂಗೆ ಗೊತ್ತಾಗೋಯ್ತು ನನ್ನ ಮಗು ಕಲ್ತಿದೆ ಅಂತ. ಎಲ್ಲ ಮಗು ಅಲ್ಲ. ಸೊ ಎವ್ರಿ ಚೈಲ್ಡ್ ಈಸ್ ಯುನಿಕ್. ದಿಸ್ ಇಸ್ ವಾಟ್ ದ ಟ್ಯಾಗ್ಲೈನ್ ಆಫ್ ಪ್ರೀ ಸ್ಕೂಲ್ ಶುಡ್ ಬಿ. ಸೊ ಎಲ್ಲ ಮಗುನೂ ಯೂನಿಕ್ ಆಗಿರುತ್ತೆ. ಎಲ್ಲ ಮಗುನು ಸೆಲೆಬ್ರೇಟ್ ಮಾಡೋಕ್ಕೆ ಒಂದು ಟೀಚರ್ ಇರ್ತಾರೆ. ಆ ಮಗು ಸೆಲೆಬ್ರೇಟ್ ಮಾಡಿರೋ ಟೀಚರ್ನ ಅಕ್ನಾಲೇಜ್ ಮತ್ತು ಅಪ್ರಿಷಿಯೇಟ್ ಮಾಡೋಕ್ಕೆ ಒಬ್ಬರು ಪೇರೆಂಟ್ಸ್ ಬೇಕು ಅಷ್ಟೇ.
with my last question, because I did not want to miss this question. Nange when I started looking for a preschool, nange obba teacher helidru, if you're looking for a preschool, 3 years ನಿಮ್ಮ ಮಗು preschool ನಲ್ಲೇ ಇರೋ ಹಂಗೆ ನೋಡ್ಕೊಳ್ಳಿ, so that it gets all the benefits out of it. Because ಸುಮಾರು ಜನ ಏನ್ ಮಾಡ್ತಾರೆ 1 year preschool ಹಾಕ್ತಾರೆ, ಆಮೇಲೆ ಟ್ರೆಡಿಷನಲ್ ಸ್ಕೂಲಿಂಗ್ ಮೆಥಡಿಗೆ ತಗೊಂಡು ಹೋಗ್ತಾರೆ. ಸೊ ವಾಟ್ ಈಸ್ ಯುವರ್ there is a wrong notion in parents actually. For example, what they treat, a few parents what they treat as preschool is all about settling ಅಂತ ಅನ್ಕೊಂತಾರೆ, setting a routine for a kid ಅಂತ ಅನ್ಕೊಂತಾರೆ. Definitely no, it's very wrong. Preschool is not about settling. ಮಗುನ ಸೆಟಲ್ ಮಾಡೋದಕ್ಕೆ preschool ಇಲ್ಲ. ಓಕೆ, ಮಗು ರೊಟೀನ್ ಸೆಟ್ ಆಗಿಬಿಡ್ಬೇಕು, ನೆಕ್ಸ್ಟ್ ಸ್ಕೂಲ್ ರೆಡಿನೆಸ್ ಬಂದ್ಬಿಡ್ಬೇಕು ಮಗುಗೆ. ಸೊ ಅದಕ್ಕೆ ಸ್ಕೂಲಿಗೆ ಕಳಿಸ್ಬಿಡ್ತೀನಿ, ಅಲ್ಲಿ 3 hours ಹೋಗ್ತಾಳೆ, ಕುತ್ಕೊಂಡು ಬಂದ್ಬಿಡುತ್ತೆ ಮಗು. ಸೊ ಅಲ್ಲಿ ಕಲ್ತು ಬಿಡುತ್ತೆ ಮಗು, ಅಡ್ಜಸ್ಟ್ ಆಗೋದು ಸ್ಕೂಲ್ಗೆ. ಸೊ ನೆಕ್ಸ್ಟ್ ನಾನು ಚೇಂಜ್ ಮಾಡಿಬಿಡ್ತೀನಿ. ನೋ, ವೆರಿ ರಾಂಗ್. ಪ್ರೀ ಸ್ಕೂಲ್ ಈಸ್ ನಾಟ್ ಅಬೌಟ್ ದ ಸೆಟ್ಲಿಂಗ್ ಪ್ರೋಗ್ರಾಮ್. ಪ್ರೀ ಸ್ಕೂಲ್ ಈಸ್ ಆಲ್ ಅಬೌಟ್ ಲರ್ನಿಂಗ್. Preschool is all about knowing more things. Preschool is more about knowing the activities, knowing the nature more. So this is how the preschool is different. So ಇಲ್ಲಿ ತುಂಬ ಆಕ್ಟಿವಿಟಿ ಬೇಸ್ಡ್ ಆಗಿರೋದ್ರಿಂದ ಅಂಡ್ ಕರಿಕ್ಯುಲಮ್ ಇಸ್ ಆಲ್ಸೋ ಡಿವೈಡೆಡ್ ಇಂಟು ಸೋ ಮೆನಿ ವೇರಿಯಸ್ ಟಾಪಿಕ್ಸ್. ಸೊ ಎಕ್ಸ್ಪ್ಲೋರೇಷನ್ ಜಾಸ್ತಿ ಇರೋದ್ರಿಂದ ಪ್ರೀಸ್ಕೂಲ್ ಗಿವ್ಸ್ ಮೋರ್ ಇನ್ಫಾರ್ಮೇಷನ್ ಫಾರ್ ಯುವರ್ ಕಿಡ್. ದಿಸ್ ಇಸ್ ಅ ಬೆಟರ್ ಪ್ಲೇಸ್ ಫಾರ್ ದ ಬ್ರೈನ್ ಡೆವಲಪ್ಮೆಂಟ್ ಫಾರ್ ಯುವರ್ ಕಿಡ್. ಪ್ರೀಸ್ಕೂಲ್ ಇಸ್ ನಾಟ್ ಅಬೌಟ್ ಅ ಸೆಟ್ಲಿಂಗ್ ಪ್ರೋಗ್ರಾಮ್. Thank you so much for throwing light on preschool education. So this was Info at Honeydy with Pratibha Madam. Thank you so much for being on the show. Most welcome, Dr. Naina. I had a very much pleasure time spending with you and talking about preschool advantages and benefits. Thank you for your time. Thank you. The year 1936 ನಲ್ಲಿ ಚೆನ್ನೈನಲ್ಲಿ ಒಂದು ನದಿ ತೀರದಲ್ಲಿ ಶುರುವಾದಂಥ ಕಿಂಡರ್ ಗಾರ್ಡನ್ ಇವತ್ತು ಪ್ರತಿ ರೋಡಿಗೆ ಬಂದಿದೆ. ಸೊ ಇವತ್ತು ನಾನು ಕೂತಿರೋದು ಲಿಟಲ್ ಮಿಲೇನಿಯಂ ನಾಗರಬಾವಿನಲ್ಲಿ. ಇವತ್ತಿನ ಶೋನಲ್ಲಿ ನಾವು ನಿಮಗೆ ವಾಟ್ ಇಸ್ ಪ್ರೀ ಸ್ಕೂಲ್ ಎಜುಕೇಷನ್, ಹೌ ಇಂಪಾರ್ಟೆಂಟ್ ಇಟ್ ಈಸ್, ನಿಮ್ಮ ಮಗುವಿನ ಓವರ್ ಆಲ್ ಡೆವಲಪ್ಮೆಂಟ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳುವಂಥ ಪ್ರಯತ್ನ ಮಾಡಿದ್ದೀವಿ. ಸೊ ದಿಸ್ ವಾಸ್ ಟುಡೇಸ್ ಇನ್ಫೋ ಅಟ್ ನೋಡಿ. ಇವತ್ತಿನ ಸಂಚಿಕೆ ನಿಮ್ಗೆ ಏನಾದ್ರು ಸಹಾಯ ಮಾಡಿದರೆ, ಏನಾದ್ರು ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಅಲ್ಲಿಗೆ ನಮ್ಮ ಕೆಲಸ ಮುಗ್ದ ಹಾಗೆ.